ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ದು ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನು ಹೇಳ್ಕೊಡ್ತೀನಿ. ಹಿಂದಿನ ಲೆಕ್ಕದಲ್ಲಿ ನಾನು ನಿಮಗೆ ಸ್ಯಾಲರಿ ಪರ್ ಮಂತ್ ಕೊಟ್ಟಾಗ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈಗ ಸ್ಯಾಲರಿ ಪರ್ ಆ್ಯನಮ್ ಅಂದರೆ ವಾರ್ಷಿಕ ಸ್ಯಾಲರಿ ಕೊಟ್ಟಿದ್ದಾರೆ, ಅಷ್ಟೇ ವ್ಯತ್ಯಾಸ, ಬೇರೆ ಏನು ವ್ಯತ್ಯಾಸ ಇಲ್ಲ. ಬನ್ನಿ ನೋಡೋಣ ಪ್ರಾಬ್ಲಮ್ ಹೇಗಿದೆ ಅಂತ. ಅಜಯ್ ಅಂಡ್ ವಿಜಯ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ರೇಷಿಯೋ ಆಫ್ 2:1. Their opening capital being rupees 80,000 and rupees 60,000 respectively. They earned a profit of rupees 40,000 before allowing the following: interest on capital 8% per annum, interest on drawings Ajay 1,000, Vijay 500, salary to Ajay 4,000 per annum, commission to Vijay 3,000 per annum. Prepare profit and loss appropriation account. ನೋಡಿ ಇಲ್ಲಿ ಪ್ರಾಬ್ಲಮ್ ಹೀಗಿದೆ. ಇಬ್ಬರು ಪಾರ್ಟ್ನರ್ ಅಜಯ್ ಅಂಡ್ ವಿಜಯ್, ಇವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:1 ಇದೆ. ಇವರಿಬ್ಬರ ಓಪನಿಂಗ್ ಕ್ಯಾಪಿಟಲ್ ಮೊದಲನೇ ಒಂದು 80,000 ಇದೆ, ಎರಡನೇ ಒಂದು 60,000 ಇದೆ. 40,000 ಪ್ರಾಫಿಟ್ ಬಂದಿದೆ. ಮತ್ತೆ ಈ ಪ್ರಾಫಿಟ್ ಹೇಗಿದೆ ಅಂದ್ರೆ, ಈ ಅಡ್ಜಸ್ಟ್ಮೆಂಟ್ಸು ಆಗೋದಕ್ಕಿಂತ ಮುಂಚೆ ಈ ಪ್ರಾಫಿಟ್ 40,000 ಇರೋದು. ಈ ಅಡ್ಜಸ್ಟ್ಮೆಂಟ್ಸ್ ಏನೇನಿದೆ ಅಂದ್ರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8% ಇದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಜಯ್ 1,000, ವಿಜಯ್ 500 ಇದೆ, ಸ್ಯಾಲರಿ ಟು ಅಜಯ್ 4,000 ಇದೆ, ಕಮಿಷನ್ ಟು ವಿಜಯ್ 3,000 ಇದೆ. ನೋಡಿ ಇಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆಯೋ ಆ ಎಲ್ಲ ಇನ್ಫಾರ್ಮೇಶನ್ ನಾನು ಏನು ಮಾಡಿದ್ದೀನಿ, ಒಂದು ಸಣ್ಣ ಟ್ಯಾಬ್ಯುಲರ್ ಫಾರ್ಮೆಟ್ ಅಲ್ಲಿ ಬರ್ತಿದ್ದೀನಿ, ಅಂದ್ರೆ ಒಂದು ಸಣ್ಣ ಟೇಬಲ್ ಅಲ್ಲಿ ಬರ್ಕೊಂಡಿದ್ದೀನಿ. ನೀವು ಈ ತರ ಟೇಬಲ್ ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಬರೆದ್ಬಿಟ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ, ಯಾವ್ದು ಕನ್ಫ್ಯೂಷನ್ಸ್ ಇರೋದಿಲ್ಲ, ಮತ್ತೆ ಯಾವ ಇನ್ಫಾರ್ಮೇಶನ್ ಕೂಡ ಮಿಸ್ ಆಗೋದಿಲ್ಲ. ಇಲ್ಲಿ ಇಬ್ರು ಪಾರ್ಟ್ನರ್ ಅಜಯ್ ಅಂಡ್ ವಿಜಯ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರ್ದಿದ್ದೀನಿ, ಇಬ್ಬರ ಕ್ಯಾಪಿಟಲ್ ಬರ್ದಿದ್ದೀನಿ, ಪ್ರಾಫಿಟ್ 40,000, ಅಡ್ಜಸ್ಟ್ಮೆಂಟ್ಸ್ ಏನೇನು ಕೊಟ್ಟಿರೋ ಅದನ್ನು ಬರ್ದಿದ್ದೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8%, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 1,500, ಸ್ಯಾಲರಿ ಅಜಯ್ಗೆ 4,000 ಪರ್ ಆ್ಯನಮ್, ಕಮಿಷನ್ 3,000 ಪರ್ ಆ್ಯನಮ್ ಬರ್ದಿದ್ದೀನಿ. ಸೊ ಇಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಕ್ಯಾಪಿಟಲ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ಬರೆಯೋದಿಲ್ಲ. ಪ್ರಾಫಿಟ್ ಟು ಇನ್ಕಮ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂದ್ರೆ ಇದು ಗೇನ್ ಆಗಿರೋದ್ರಿಂದ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇನ್ಕಮ್ ಆಗಿರೋದ್ರಿಂದ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ, ನಾವು ಉಳಿದಿದ್ದೆಲ್ಲ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಸೊ ಇದು ನೆನ್ಪಿಟ್ಕೊಂಡ್ರೆ ಸಾಕು. ಕ್ಯಾಪಿಟಲ್ ಬರೆಯೋದಿಲ್ಲ, ಪ್ರಾಫಿಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ರೆಡಿಟ್, ಉಳಿದಿದ್ದೆಲ್ಲ ಡೆಬಿಟ್. ಸೊ ಉಳಿದಿದ್ದು ಎಕ್ಸ್ಪೆನ್ಸಸ್ ಆಗಿರುತ್ತೆ, ಡೆಬಿಟ್ ಬ್ಯಾಲೆನ್ಸ್. ಬನ್ನಿ ಈಗ ಇನ್ಫಾರ್ಮೇಶನ್ ಫಿಲ್ ಮಾಡ್ಕೊಂಡು ಹೋಗೋಣ. ಸೊ ಮೊದಲನೇದು ಕ್ಯಾಪಿಟಲ್ ಬರೆಯೋದಿಲ್ಲ, ಎರಡನೇದು ಪ್ರಾಫಿಟ್ ಯಾವ ಸೈಡ್ ಬರಿತೀವಿ, ಕ್ರೆಡಿಟ್ ಸೈಡ್ ಬರಿತೀವಿ. ನೋಡಿ ಪ್ರಾಫಿಟ್ ನ ಕ್ರೆಡಿಟ್ ಸೈಡ್ ಬರಿತೀವಿ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಎಷ್ಟಿದೆ 40,000 ಇದೆ, 40,000 ಕ್ರೆಡಿಟ್ ಸೈಡ್ ಬರಿತೀವಿ. ನೆಕ್ಸ್ಟ್ ಪ್ರಾಫಿಟ್ ಆದ್ಮೇಲೆ ನೆಕ್ಸ್ಟ್ ಯಾವ ಇನ್ಫಾರ್ಮೇಶನ್ ಇದೆ ನೋಡಿ, ಇಲ್ಲಿ ಪ್ರಾಫಿಟ್ ಆದ್ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ಡೆಬಿಟ್ ಸೈಡ್ ಬರಿತೀವಿ 8% ಪರ್ ಆ್ಯನಮ್. ಇಲ್ಲಿ 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಲ್ಲಿ ಇಬ್ಬರು ಪಾರ್ಟ್ನರ್ ಇದ್ದಾರೆ, ಅಜಯ್ ಮತ್ತೆ ವಿಜಯ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೇಗೆ ಕಂಡುಹಿಡ್ತೀವಿ ಅಂದ್ರೆ, ಅವರ ಕ್ಯಾಪಿಟಲ್ ಇದೆಯಲ್ವಾ, ಆ ಕ್ಯಾಪಿಟಲ್ ನ ತಗೊಂಡು ರೇಟ್ ಆಫ್ ಇಂಟ್ರೆಸ್ಟ್ ಜೊತೆ ನಾವು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 8% ಇದೆ. ಸೊ 80,000 ಇಂಟು 8%, 60,000 ಇಂಟು 8%. ಸೊ ಇಲ್ಲಿ 80,000 ಇಂಟು 8% ಅಂದ್ರೆ 6,400 ಆಗುತ್ತೆ. 60,000 ಇಂಟು 8% ಅಂದ್ರೆ 4,800 ಆಗುತ್ತೆ. ಎರಡು ಸೇರಿಸಿದ್ರೆ 11,200 ಆಗುತ್ತೆ. 6,400 ಪ್ಲಸ್ 4,800, 11,200 ಆಗುತ್ತೆ. ಸೊ ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯ್ತು. ನೆಕ್ಸ್ಟ್ ಏನಿದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವ ಸೈಡ್ ಬರಿತೀವಿ, ಕ್ರೆಡಿಟ್ ಸೈಡ್. ಇದು ಇನ್ಕಮ್, ಹಾಗಾಗಿ ಕ್ರೆಡಿಟ್ ಸೈಡ್ ಬರಿತೀವಿ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗು ಕೂಡ ಇಬ್ಬರದಿದೆ, ಅಜಯ್ ಮತ್ತೆ ವಿಜಯ್. ಸೊ ಇಲ್ಲಿ ಅಜಯ್ ಎಷ್ಟಿದೆ 1,000 ಇದೆ, ವಿಜಯ್ ಎಷ್ಟಿದೆ 500 ಇದೆ. ಸೊ ಒಟ್ಟು 1,500 ಆಗುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಆಯಿತು. ನೆಕ್ಸ್ಟು ಅಜಯ್ ಸ್ಯಾಲ್ರಿ ಡೆಬಿಟ್ ಸೈಡ್, ಇದು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ಬರಿತೀವಿ. ಟು ಅಜಯ್ಸ್ ಸ್ಯಾಲರಿ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಒಂದು ವರ್ಷಕ್ಕೆ 4,000 ಕೊಟ್ಟಿದ್ದಾರೆ, ಹಾಗಾಗಿ ನೇರವಾಗಿ ಬರಿತೀವಿ, ಮಲ್ಟಿಪ್ಲೈ ಮಾಡುವ ಹಾಗಿಲ್ಲ. ಕೆಲವೊಂದು ಸ್ಟೂಡೆಂಟ್ಸ್ ಇದನ್ನ ಇಂಟು 12 ಮಾಡಿಬಿಡ್ತಾರೆ. ಸೊ ಇಲ್ಲಿ ಒಂದು ವರ್ಷಕ್ಕೆ ಕೊಟ್ಟಿದ್ದಾರೆ, ಹಾಗಾಗಿ ನೇರವಾಗಿ 4,000 ಬರಿತೀವಿ. 4,000
ಇದಾದ್ಮೇಲೆ ನೆಕ್ಸ್ಟ್ ಏನಿದೆ, ಕಮಿಷನ್ ಇದೆ. ಯಾರಿಗೆ? ವಿಜಯ್ಗೆ. ಇದು ಕೂಡ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ಬರಿತೀವಿ. ಟು ವಿಜಯ್ಸ್ ಕಮಿಷನ್. $3000 ಇದೆ. ಸೊ ಕೊಟ್ಟಿರುವ ಎಲ್ಲ ಇನ್ಫಾರ್ಮೇಶನ್ ಫಿಲ್ ಮಾಡಿದೀವಿ. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ, ನಾವು ಅಕೌಂಟ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ತೀವಿ. ನೋಡಿ, ಅಕೌಂಟ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಯಾವ ಸೈಡ್ ಜಾಸ್ತಿ ಇದೆ ನೋಡಿ. ಕ್ರೆಡಿಟ್ ಸೈಡ್ ಎಷ್ಟಿದೆ? 40,000 ಪ್ಲಸ್ 1,500, 41,500. ಡೆಬಿಟ್ ಸೈಡ್ ಅದಕ್ಕಿಂತ ಕಡಿಮೆ ಇದೆ, ಹಾಗಾಗಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 41,500 ಕ್ರೆಡಿಟ್ ಬ್ಯಾಲೆನ್ಸ್ ನ ಬರ್ಕೋತೀವಿ. ಅದೇ ಬ್ಯಾಲೆನ್ಸ್ ಅನ್ನ ಡೆಬಿಟ್ ಸೈಡ್ ಕೂಡ ಬರ್ಕೋತೀವಿ, 41,500. ಸೊ ಈಗ ನೋಡಿ, 41,500 ಅಲ್ಲಿ 11,200 ಮೈನಸ್ ಮಾಡಿ, 4,000 ಮೈನಸ್ ಮಾಡಿ, ಮತ್ತೆ 3,000 ಮೈನಸ್ ಮಾಡಿದ್ರೆ ನಮಗೆ 23,300 ಬ್ಯಾಲೆನ್ಸ್ ಬರುತ್ತೆ. ಎಷ್ಟು? 23,300. ಅಂದ್ರೆ ಇದರಲ್ಲಿ ಇಷ್ಟು ಮೈನಸ್ ಮಾಡಿದ್ರೆ 23,300. ಇದನ್ನ ಉಳಿದಿರುವ ಪ್ರಾಫಿಟ್ ಅಂತ ಕರಿತೀವಿ. ಈ ಪ್ರಾಫಿಟ್ ಅನ್ನು ನಾವು ಯಾರಿಗೆ ಶೇರ್ ಮಾಡ್ತೀವಿ? ಅಜಯ್ ಮತ್ತೆ ವಿಜಯ್ಗೆ ಶೇರ್ ಮಾಡ್ತೀವಿ. ಸೊ ಇಲ್ಲಿ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಬ್ರು ಪಾರ್ಟ್ನರ್ಸ್ ಯಾರು? ಅಜಯ್ ಮತ್ತೆ ವಿಜಯ್. 23,300. ಅಜಯ್ಗೆ ಎಷ್ಟು ಭಾಗ ಇಲ್ಲೇ ಕೊಟ್ಟಿದ್ದಾರಲ್ವಾ ನೋಡಿ. 2 ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:1. ಒಟ್ಟು 3 ಭಾಗ ಮಾಡ್ತೀವಿ. ಇವನಿಗೆ 2 ಭಾಗ 2/3, ಇವನಿಗೆ 1 ಭಾಗ 1/3. ಸೊ 23,300 ಇಂಟು 2 ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟು ಬರುತ್ತೆ? 15,533. ನೆಕ್ಸ್ಟ್ 23,300 ಇಂಟು 1/3 ಮಾಡಿದ್ರೆ 7,767 ಬರುತ್ತೆ. ಎರಡು ಸೇರಿಸಿದ್ರೆ 23,300 ಆಗುತ್ತೆ. ಸೊ ಇದಿಷ್ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಸಿಂಪಲ್ ಪ್ರಾಬ್ಲಮ್. ಸೊ ಈಗ ಉತ್ತರ ಬೇಕಿದ್ರೆ ಬರ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ಹೇಳ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.